ಇನ್ನು ನೆಕ್ಸ್ಟ್ 1 ಅವರಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವು ಏನು ಮಾಡ್ತಿದ್ದೀರೋ, ಮಾಡ್ತಿದ್ದೀರೋ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು 1 ಅವರಲ್ಲಿ ಕಂಪ್ಲೀಟಾಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಇಷ್ಟೊತ್ತು ಸ್ಕ್ರೋಲ್ ಮಾಡಿದ್ರಿ, ಇಷ್ಟೊತ್ತು ಇನ್‌ಸ್ಟಾಗ್ರಾಮಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ರಿ. ಎಲ್ಲ ವೀಡಿಯೋಸ್‌ಗಳು ಮುಗ್ದಾದ್ಮೇಲೆ ಇವಾಗ ನನ್ನ ವೀಡಿಯೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇವಾಗ ನಾನು ಹೇಳೋದನ್ನು ಒಂದೇ ಒಂದು ಚೂರನ್ನು ಚಾಚೂ ತಪ್ಪದಿರ ಬಿಡ್ದಿರ ನೀವು ಇನ್ನು ನೆಕ್ಸ್ಟ್ 1 ಅವರಲ್ಲಿ ನೀವು ಈ ಕೆಲಸಗಳನ್ನ ಮಾಡಬೇಕು. ನಿಮ್ಮ ಲೈಫು ಚೇಂಜ್ ಆಗಬೇಕು ಅಂತ ಹೇಳಿದ್ರೆ. ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದು ಕಂಪ್ಲೀಟಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ 100% ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ಅಲ್ಲ, ಬೇರೆಯವ್ರ ಜವಾಬ್ದಾರಿ ಅಲ್ಲ, ಮತ್ತೊಬ್ಬರ ಜವಾಬ್ದಾರಿ ಅಲ್ಲ. ನೀವು ಕೆಟ್ಟ ವೀಡಿಯೋಗಳು ನೋಡ್ಕೊಂಡು ಕೂತ್ಕೊಂಡಿದ್ದೀರಾ, ಅದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ತಲೆ ಕೆಡಿಸ್ಕೊಳ್ಳಲ್ಲ. ಯೂಟ್ಯೂಬಲ್ಲಿ ನಗಾಡ್ಕೊಂಡು ಬೇರೆ ಕ್ರಿಂಜ್ ವೀಡಿಯೋಗಳನ್ನ ನೋಡಿಕೊಂಡು ಕೊನೆಯದಾಗಿ ಅಯ್ಯೋ ನನ್ನ ಲೈಫ್ ಹಾಳಾಗೋಯ್ತಲ್ಲಪ್ಪ ಅಂತ ನೀವು ತಲೆ ಕೆಡಿಸ್ಕೊಂಡ್ರೂ ಪರವಾಗಿಲ್ಲ. ಇನ್ನು ನೆಕ್ಸ್ಟ್ 1 ಅವರು ನಿಮ್ಮ ಲೈಫ್ ಚೇಂಜಿಂಗು ಇದನ್ನು ನೀವು ಮಾಡ್ತಾ ಇದ್ದೀರಾ. ಯಾರ್ಯಾರು ತಮ್ಮ ಲೈಫನ್ನು ಸೀರಿಯಸ್ ಆಗಿ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಡೆಫಿನೆಟ್ಟಾಗಿ ಈ ವಿಡಿಯೋನ ಫುಲ್ ನೋಡಿಕೊಂಡು ಅವ್ರ ಲೈಫನ್ನು ಚೇಂಜ್ ಮಾಡ್ಕೊತಾರೆ. ಇವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ನೆಕ್ಸ್ಟು 15 ನಿಮಿಷ ಈ 3 ಕೆಲಸಗಳನ್ನ ಮಾಡಬೇಕು. 1 ಅವರ್ನ ಬ್ರೇಕ್ ಡೌನ್ ಮಾಡಿದ್ದೀನಿ. 15 ನಿಮಿಷ, 15ರಿಂದ 30 ನಿಮಿಷ, 30 ನಿಮಿಷದಿಂದ 45 ನಿಮಿಷ, 45 ನಿಮಿಷದಿಂದ 1 ಅವರು. ಈ 15 ನಿಮಿಷದಲ್ಲಿ ಫಸ್ಟು ನೀವು ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿಡಬೇಕು. ಏನು ಮಾಡ್ಬೇಕು ಹೇಳಿ, ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿಡಬೇಕು. ಇಟ್ಬಿಟ್ಟು ನೀವು 15 ನಿಮಿಷ ಕಂಪ್ಲೀಟಾಗಿ ಸೈಲೆನ್ಸಾಗಿ ಕೂತ್ಕೊಬಿಡ್ಬೇಕು. ಕಂಪ್ಲೀಟಾಗಿ ಸೈಲೆಂಟಾಗಿ ಕೂತ್ಕೊಬಿಡಿ, ಏನೂ ಮಾಡಬೇಡಿ ಆಯಿತಾ. ನಿಮ್ಮ ತಲೆಯಲ್ಲಿ ಓಡಬೇಕು, ನಾನು ಎಷ್ಟು ದರಿದ್ರವಾದ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಬೇಡದಿರೋ ವೀಡಿಯೋಗಳ್ನ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಇಲ್ಲಾಂದರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಕಂಡವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಇಲ್ಲ ಬೇಡದಿರೋ ಫ್ರೆಂಡ್ಸ್ಗಳ ಜೊತೆ ಏನಂತಾರೆ ಬೇಡಬಾರ್ದು ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಂದ್ಬಿಟ್ಟು ನಿಮಗೆ ಅರಿವಾಗಬೇಕು. ಅದು ಅರಿವಾದಾಗಲೇ ನಿಮ್ಮ ಲೈಫಲ್ಲಿ ಚೇಂಜ್ ಆಗಬೇಕು ಅನ್ನೋದು ಒಂದು ಏನಂತಾರೆ ಇಂಟ್ಯೂಷನ್ ಆಗ್ಬೋದು, ಅಥವಾ ಮತ್ತೊಂದು ನಿಮ್ಮ ಮೈಂಡಲ್ಲಿ ಓಡೋದಕ್ಕೆ ಶುರು ಆಗೋದು. ನೀವು ಆಮೇಲೆ ನಿಮ್ಮ ಮನಸ್ಸಲ್ಲಿ ನೀವು ಕೇಳ್ಕೋಬೇಕು, ಅಥವಾ ನಿಮ್ಮ ಬಾಯಲ್ಲಿ ನೀವೇ ಹೇಳ್ಕೋಬೇಕು, ನನ್ನ ಲೈಫನ್ನು ನಾನು ಏನು ಮಾಡ್ಕೊತಾ ಇದ್ದೀನಿ, ಏನಕ್ಕೆ ನನ್ನ ಲೈಫನ್ನು ಹಿಂಗೆ ಹಾಳು ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಇಷ್ಟೇ ಕೇಳ್ಕೋಬೇಕು ನೀವು, ನನ್ನ ಲೈಫಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ. ಈ ಕ್ವಶನ್ ಒಂದು ಹಾಕ್ಕೊಂಡ್ರೆ ಮೈಂಡಿಗೆ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಇರುತ್ತೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದು. ಇದು ಬರೀ ಜಸ್ಟ್ 1 ಅವರಲ್ಲಿ ಚೇಂಜ್ ಆಗುವಂಥದ್ದು. ಇದು 5 ದಿವಸ, 7 ದಿವಸ, 10 ದಿವಸದ ಕತೆ ಅಲ್ಲ, ಬರೀ 1 ಅವರಲ್ಲಿ. 1 ಅವರಲ್ಲಿ ನೀವು ಕಂಪ್ಲೀಟಾಗಿ 15 ನಿಮಿಷ ಸೈಲೆಂಟಾಗಿ ಕೂತ್ಕೊಂಡು ಇದು ಒಂದೇ ಒಂದು ಕ್ವಶನ್ ಕೇಳ್ಕೊಬೇಕೇನು ಹೇಳಿ, ನನ್ನ ಲೈಫಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ. ಸಾವಿರಾರು ಕ್ವಶನ್ಗಳು ಹುಟ್ಕೊತವೆ, ಅದು ಸಾವಿರಾರು ಇದಾಗ್ತವೆ, ಆನ್ಸರ್ಗಳು ಬರ್ತವೆ ಸೈಲೆನ್ಸಲ್ಲಿ. ಆವಾಗ ನಿಮಗೆ ಅರಿವಾಗುತ್ತೆ ನಿಮ್ಮ ಲೈಫಲ್ಲಿ ಏನು ಮಾಡ್ಕೊತಾ ಇದ್ದೀರಾ ಅಂತ. ನಿಮ್ಮ ಫೋನ್ ಮಾತ್ರ ಕಂಪ್ಲೀಟಾಗಿ ಸ್ವಿಚ್ ಆಫ್ ಆಗಿರಬೇಕು. ಇನ್ನು ನೆಕ್ಸ್ಟು 15ರಿಂದ 30 ನಿಮಿಷ. ಇನ್ನು ನೆಕ್ಸ್ಟು 15ರಿಂದ 30 ನಿಮಿಷ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ 20 ನಿಮಿಷ ಕಂಪ್ಲೀಟಾಗಿ ನೀವು ವರ್ಕೌಟ್ ಮಾಡಬೇಕು. ಕೂತಿರ್ತೀರ, ಟಕ್ ಅಂತ ಎದ್ಬಿಟ್ಟು ವರ್ಕೌಟ್ ಮಾಡಬೇಕು. ಅದೇನು ವರ್ಕೌಟು ಅಂತ ಹೇಳ್ತೀನಿ ನಾನು. ನೀವು ಸೋಂಬೇರಿಯಾಗಿರಿ, ಮಾಡೋಕ್ಕಾಗಲ್ಲ, ಆ ನೋವು ಈ ನೋವು ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಇನ್ನೇನು ನಾನು ಹೊರಟೆ ಹೋಗ್ತಾ ಇದ್ದೀನಿ ಅಂದ್ರೂ ಪರವಾಗಿಲ್ಲ. ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದು ನನಗೆ ಇಂಪಾರ್ಟೆಂಟು. ಏನಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡೋ ಹುಡುಗರೆಲ್ಲ ಆಲ್ಮೋಸ್ಟ್ ತಮ್ಮ ಲೈಫನ್ನು ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನನಗೆ ನಾಳೆ ನಾಳಿದ್ದೆಲ್ಲ ಬೇಡ ಗುರುವೆ, ನೀನು ಈ ವಿಡಿಯೋ ನೋಡಿದ ತಕ್ಷಣ ಟಕ್ ಅಂತ ಚೇಂಜ್ ಆಗೋದು ಇಂಪಾರ್ಟೆಂಟು. ನೀವು 15 ನಿಮಿಷ ಆಗಿದ ತಕ್ಷಣವೇ ಆಯಿತಾ, ನೀವು 30ರಿಂದ 45 ನಿಮಿಷ ಏನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟು 15 ನಿಮಿಷ, 15 ನಿಮಿಷದಿಂದ 30 ನಿಮಿಷದವರೆಗೂ ನೀವು ಕಂಪ್ಲೀಟಾಗಿ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಅಂತ ಹೇಳಿದ್ರೆ 15ರಿಂದ 30 ನಿಮಿಷದ ಎಕ್ಸಸೈಸ್ ಏನಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಸ್ಕ್ವಾಟ್ಸ್ ಆಗಿರ್ಬೋದು, ಅಥವಾ ಜಂಪಿಂಗ್ ಜಾಕ್ಸ್ ಆಗಿರ್ಬೋದು, ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಆ ಸ್ಕ್ರೀನ್ ಮೇಲೆ ಏನೇನು ತೋರಿಸ್ತಾ ಇದ್ದೀನೋ ಆ ಎಕ್ಸಸೈಸ್ಗಳನ್ನ ನೀವು ಚಾಚು ತಪ್ಪದಿರ ಫಾಲೋ ಮಾಡಬೇಕು. 15 ನಿಮಿಷ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಲೈಫ್ ಚೇಂಜಿಂಗು. ನಾಳೆ ಎಕ್ಸಸೈಸ್ ಮಾಡ್ತೀನಿ ಅನ್ನೋದು ಮೈಂಡ್ ಸೆಟ್ ಇಲ್ಲ ಇಲ್ಲಿ, ಅಥವಾ ಸಂಜೆ ಮಾಡ್ತೀನಿ ಅನ್ನೋದಿಲ್ಲ, ಅದು ಮತ್ತೊಂದು ಮಾಡ್ತೀನಿ ಅನ್ನೋದು ಇಲ್ಲ. ಈ ಮೂಮೆಂಟಲ್ಲೇ, ಈ ಮಿನಿಟಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಎಕ್ಸಸೈಸು. ಜಂಪಿಂಗ್ ಜಾಕ್ಸ್ ಫಸ್ಟ್ ಎಕ್ಸಸೈಸು, ಆಮೇಲೆ ಸ್ಕ್ವಾಟ್ಸ್ ಹಾಕ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಅದನ್ನು ನೋಡ್ಕೊಳ್ಳಿ ನೀವು. ಜಂಪಿಂಗ್ ಜಾಕ್ಸು, ಸ್ಕ್ವಾಟ್ಸು ಮತ್ತು ಪ್ಲ್ಯಾಂಕು, ಈ 3 ಎಕ್ಸಸೈಸನ್ನು ನೀವು 15 ನಿಮಿಷ ಬಿಟ್ಟು ಬಿಡದಿರಂಗೆ ನಾನ್ ಸ್ಟಾಪ್ ಮಾಡಬೇಕು. 30 ಸೆಕೆಂಡ್ ರೆಸ್ಟ್ ತೊಗೊಂಡು ಕಂಪ್ಲೀಟಾಗಿ. ಇವಾಗ ಹೇಳಿ ನೋಡೋಣ, ನಾಳೆಯಿಂದ ವರ್ಕೌಟ್ ಮಾಡ್ತೀನಿ, ನಾಳಿದಿಂದ ವರ್ಕೌಟ್ ಮಾಡ್ತೀನಿ, ಅಯ್ಯೋ ಮುಂದಿನ ವಾರ ನೋಡೋಣ ಸ್ವಲ್ಪ ಬಾಡಿ ಸರಿ ಹೋಗಲಿ ಅಂತ. ಅವೆಲ್ಲ ಕತೆಗಳೇ ಇಲ್ಲ ಸರ್. ಈ ಕ್ಷಣದಲ್ಲೇ ನೀವು ಸ್ಟಾರ್ಟ್ ಮಾಡಿದ್ರಿ. ಎಷ್ಟೊತ್ತಾಯಿತು ನಿಮ್ಗೆ ಸ್ಟಾರ್ಟ್ ಮಾಡೋದಕ್ಕೆ?
ಒಂದು ದಿವಸ ಹಿಡಿತಾ, 2 ದಿವಸ ಹಿಡಿತಾ, 3 ದಿವಸ ಹಿಡಿತಾ, ಜಸ್ಟ್ ಬರೀ 15 ನಿಮಿಷ ಸೈಲೆಂಟಾಗಿ ಕೂತ್ಕೊಂಡ್ರೆ ಇವಾಗ 15 ನಿಮಿಷ ವರ್ಕೌಟ್ ಮಾಡ್ತಾ ಇದ್ದೀರಾ. ಇದೇ ಲೈಫ್ ಚೇಂಜಿಂಗು, ಇದೇ 1 ಅವರಲ್ಲಿ ಚೇಂಜ್ ಆಗ್ತಿರೋ ನಿಮ್ಮ ಲೈಫು, ಆಯಿತಾ. ಸೋಂಬೇರಿಗಳು ಎಷ್ಟೊಂದು ಜನ ಈಗ ಇರುಗುರು ಹೋಗ್ಬಿಡೋಣ, ಬಿಟ್ಟೋಗ್ಬಿಡೋಣ ಅಂತ ವೀಡಿಯೋ ಅಂದ್ಕೊಂಡು ಎಷ್ಟೊಂದು ಯೋಚನೆ ಮಾಡ್ತಿರ್ತೀರ. ಬಟ್ ನಿಮ್ಮ ಮೈಂಡ್ ತಡೆದು ಹಿಡ್ಕೊಂಡಿದೆ ಇಲ್ಲಿವರೆಗೂ. ಅಂತ ಕೇಳಿ ನಿಮ್ಮ ಸೀರಿಯಸ್ ಆಗಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗೋಗಿದೆ. ಅದು ಈ 1 ಅವರಲ್ಲಿ ಅರ್ಧ ಗಂಟೆ ಕಳೀತು. ಇವಾಗ ಏನಂತಾರೆ, ಒಂದು ಸೈಲೆನ್ಸಲ್ಲಿ ನೆಕ್ಸ್ಟು ಇವಾಗ ಎಕ್ಸಸೈಸಲ್ಲಿ 30-45 ನಿಮಿಷ ಏನು ಮಾಡಬೇಕು ನೀವು, 30-45 ನಿಮಿಷ ಟಕ್ಕಂತ ಎಕ್ಸಸೈಸ್ ಮುಗಿದ ತಕ್ಷಣ ಹೋಗಿ ನೀವು ಸ್ನಾನ ಮಾಡಬೇಕು. ಸ್ನಾನ ಅಂತ ಹೇಳಿದ್ರೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಮಜಾ ಮಾಡುವಂಥ ಸ್ನಾನ ಅಲ್ಲ, ಕಂಪ್ಲೀಟ್ ಕೋಲ್ಡ್ ವಾಟರ್, ಕಂಪ್ಲೀಟ್ ತಣ್ಣೀರು ಸ್ನಾನ, ಆಯಿತಾ. ಇವಾಗ ನೋಡ್ತಿರೋ ಸುಮಾರು ಜನ ಮನೆಯಲ್ಲೇ ಕೂತಿರ್ತೀರ, ಇಲ್ಲಾಂದ್ರೆ ಬೇರೆ ಕಡೆ ಇದು ಮಾಡ್ತಿರ್ತೀರ. ಟಕ್ಕಂತ ಇದು ಮಾಡಬೇಕು ಅಂತ ನೀವು 1 ಅವರ್ ಡೆಡಿಕೇಟ್ ಮಾಡಿಬಿಟ್ಟು, ಇವಾಗ ಆಚೆ ಕಡೆ ಇದ್ದರೆ ಮನೆಗೆ ಬಂದ್ಬಿಟ್ಟು 1 ಅವರ್ ಡೆಡಿಕೇಟ್ ಮಾಡಬೇಕು ನೀವು. ಇವತ್ತಾದರೂ ಮಾಡಿ, ನೆಕ್ಸ್ಟ್ ಆದರೂ ಮಾಡಿ, ಒಟ್ಟಿನಲ್ಲಿ 1 ಅವರ್ ನಂದು ಅಂತ ಎತ್ತಿಕ್ಬಿಟ್ಟು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು. ಎಕ್ಸಸೈಸ್ ಆಗಿದ ತಕ್ಷಣ ನೀವು ಹೋಗಿ ಕೋಲ್ಡ್ ಶವರ್ ಮಾಡ್ಕೋಬೇಕು, ತಣ್ಣೀರು ಸ್ನಾನ. ನಿಮ್ಗೆ ರೂಢಿ ಇಲ್ಲ ಅಂದ್ರೂ ಈ ತಣ್ಣೀರು ಸ್ನಾನ ಎಂತಕ್ಕಂದ್ರೆ ನಿಮ್ಮ ಮೈಂಡಿಗೆ ಒಂಥರ ಏನಂತಾರೆ, ಸುತ್ಕಿ ತೊಗೊಂಡು ಹೊಡೆಯೋ ರೀತಿ ಇರುತ್ತದು. ಅದೇ ರಪ್ ಅಂತ ನಿಮ್ಮ ಮೈಂಡ್ ಹೊಡೆಯುತ್ತದೋ ಆ ತಣ್ಣೀರು ಸ್ನಾನ. ನಿಮ್ಮ ಮೈಂಡಲ್ಲಿ ಓಡ್ತಿರೋ ಗಲೀಜ್ ಥಾಟ್ಸ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲನೂ ಆಚೆ ಕಡೆ ಬರ್ತಾ ಇರುತ್ತೆ. ನಿಮ್ಮ ಲೈಫ್ ಚೇಂಜಿಂಗ್ಗೆ ಬುನಾದಿ ಆಗ್ತಾ ಇರುತ್ತದು. ನೀವು ತೀರಾ ನೆಗ್ಲೆಕ್ಟ್ ಮಾಡಬೇಡಿ, ಆಯಿತಾ. ಅಯ್ಯೋ ನಾನು ಈಗ ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದನ್ನು ನಾನು ಮಾಡಿಕೊಂಡು ನಾನು ನಿಮಗೆ ಹೇಳ್ತಿರೋದು. ನನ್ನ ಲೈಫನ್ನು ನಾನು ಎಲ್ಲಿ ಟ್ರ್ಯಾಕ್ ಹೋಗ್ತಿತ್ತೋ ಅವಾಗ ಇದನ್ನೆಲ್ಲ ಅಳವಡಿಸ್ಕೊಂಡೆ ನಾನು ನಿಮಗೆ ಹೇಳ್ತಿರೋದು, ನೀವು ಚೇಂಜ್ ಆಗಿ ಅಂತ. ಕೋಲ್ಡ್ ಶವರ್ ಆಗಿದ ತಕ್ಷಣವೇ ನೀವು 1 ಲೀಟರ್ ನೀರು ಕುಡಿಬೇಕು. ಬೆಳಗ್ಗೆಯಿಂದ ನೀರು ಕುಡಿದಿರಲ್ಲ, ಮೊಬೈಲ್ ನೋಡಿ ಪಾಪ ಸುಸ್ತಾಗ್ಬಿಟ್ಟಿರ್ತೀರ. ಅದು ದೇಶ ಕಾಯುವಂಥ ಕೆಲಸ ಅಲ್ವಾ ಮೊಬೈಲ್ ನೋಡೋದು. ಅದನ್ನ ನೋಡಿ ಸುಸ್ತಾಗಿರೋರಿಗೆ, ಅಥವಾ ಬೇರೆ ವೀಡಿಯೋಗಳ್ನ ನೋಡಿ ಸುಸ್ತಾಗಿ ಕೂತಿರ್ತೀರಲ್ಲ, ಅಂಥವ್ರಿಗೋಸ್ಕರನೂ ನಾನು 21 ಡೇಸ್ ಮೈಂಡ್ ರೀಸೆಟ್ ಅಂತ ಒಂದು ಮಾಡಿದ್ದೀನಿ ಪ್ಲ್ಯಾನ್ನ. ಅದು ಅಂತಿಂಥ ಪ್ಲ್ಯಾನ್ಗಳಲ್ಲ, ಆಯಿತಾ. ಬಡ್ದು ಎಬ್ಬಿಸ್ಬೇಕು ನಿಮಗೆ. ಆ ಪ್ಲ್ಯಾನ್ ಏನಾದರೂ ಬೇಕು ಅಂತ ಹೇಳಿದ್ರೆ, ಆಯಿತಾ, ನನಗೆ ಮೈಂಡ್ ರೀಸೆಟ್ ಅಂತ ಸುಮ್ಮನೆ ಮೆಸೇಜ್ ಹಾಕಿ, ಅದು 499 ರೂಪಾಯಿ ಆಗುತ್ತೆ. ಅದು ಬೇಕು ಅಂದರೆ ಟಕ್ ಅಂತ ತೊಗೊಳ್ಳಿ. ನೀವು ಬೇಡದಿರೋ ವೀಡಿಯೋಗಳನ್ನೆಲ್ಲ ನೋಡ್ತಿರ್ತೀರಲ್ಲ, ಅದು ಕಂಪ್ಲೀಟಾಗಿ ಮಾಯ ಆಗುತ್ತೆ 21 ದಿವಸದಲ್ಲಿ. ಅದು ಹೋಗೋದಕ್ಕೋಸ್ಕರನೇ ಇವತ್ತು ನಿಮಗೆ ಈ ಬಿಗಿನಿಂಗ್ ಬುನಾದಿ ಹಾಕಿದ್ದೀನಿ ನಾನು. ಈ ಬಿಗಿನಿಂಗ್ ಬುನಾದಿಯಲ್ಲಿ ಕೋಲ್ಡ್ ಶವರ್ ಮಾಡ್ಕೊಂಡ್ರೆ ಟಕ್ಕಂತ 1 ಲೀಟ್ರ್ ನೀರು ಕುಡಿಬೇಕು. ನಿಮ್ಮ ಬಾಡಿಯೆಲ್ಲ ಡಿಟಾಕ್ಸ್ ಆಗಬೇಕು. 1 ಲೀಟ್ರ್ ನೀರು, ಅದನ್ನು ಬಿಟ್ಟಾದರೂ ಕುಡೀರಿ, ಒಟ್ಟಿನಲ್ಲಿ ಇದಾದರೂ ಮಾಡಿ. ಒಟ್ಟಿನಲ್ಲಿ ನೀವು ಆ 15 ನಿಮಿಷ ಕಂಪ್ಲೀಟಾಗಿ 30-45 ನಿಮಿಷ ನಿಮ್ಮ ಶವರ್ ಆಗಿರಬೇಕು, ಮತ್ತು 1 ಲೀಟ್ರ್ ನೀರು ಕುಡಿಬೇಕು, ಆಯಿತಾ. ಅದು ನೀರು ಕುಡಿದು ನೀವೆಲ್ಲಿ ಕೂತಿರ್ತೀರೋ ಆ ಜಾಗನ ನೀವು ಕ್ಲೀನ್ ಮಾಡ್ಕೋಬೇಕು, ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಇರೋದೇ ನಿಮ್ಗೆ 15 ನಿಮಿಷ. ನೋಡಿ ಲೈಫು ಎಷ್ಟು ಸ್ಪೀಡಾಗಿ ಪಟ್ ಅಂತ ಓಡ್ತಾ ಇರುತ್ತೆ, ನಿಮಗೆ ಗೊತ್ತಿರಲ್ಲ. ಲೈಫ್ ಇಷ್ಟೊಂದೆಲ್ಲ ಬರೀ 1 ಅವರಲ್ಲಿ ಮಾಡ್ಬೋದಾ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಆಲ್ರೆಡಿ 45 ನಿಮಿಷ ಕಳೀತು. ಇದರಲ್ಲಿ ಏನೇನು ಮಾಡಿದ್ರೆ ನೀವು ಕೋಲ್ಡ್ ಶವರು ಮತ್ತು 1 ಲೀಟ್ರ್ ನೀರು ಕುಡಿದ್ರಿ, ಮತ್ತು ಕಂಪ್ಲೀಟಾಗಿ ನಿಮ್ಮ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ. ಇವಾಗ ನೋಡ್ಕೊಳ್ಳಿ ನಿಮ್ಮ ಸ್ಪೇಸನ್ನು ಎಷ್ಟು ನೀಟಾಗಿದೆ. ನಿಮ್ಮ ಸ್ಪೇಸ್ ನೀಟಾಗಿತ್ತು ಅಂದರೆ ನಿಮ್ಮ ಮೈಂಡ್ ಸ್ಪೇಸ್ ನೀಟಾಗಿರುತ್ತೆ. ಇನ್ನು ಉಳಿದಿರೋ ಕೊನೆ 15 ನಿಮಿಷ, 45 ನಿಮಿಷದಿಂದ 60 ನಿಮಿಷದ್ದು, 45ರಿಂದ 60 ನಿಮಿಷದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ಲಾಗಿ, ಆಯಿತಾ, ಒಂದು ಬುಕ್ಕು ಪೆನ್ ತೊಗೊಂಡು, ಆಯಿತಾ, ವಾಟ್ ಐ ವಾಂಟ್ ಟು ಬಿಕಮ್ ಇನ್ 6 ಮಂತ್ಸ್, ನೆಕ್ಸ್ಟು 6 ತಿಂಗಳಲ್ಲಿ ನಾನು ಏನಾಗಬೇಕು. ಫಸ್ಟು ನಿಮ್ಮ ಲೈಫಲ್ಲಿ ಆ ಪರ್ಪಸ್ ಇಲ್ಲ ಅಂತ ಹೇಳಿದ್ರೆ, ನೀವು ಆ ಕೆಟ್ಟು ವೀಡಿಯೋಗಳು ನೋಡೋ ಚಟನೂ ಬಿಡೋದಕ್ಕಾಗಲ್ಲ, ಅಥವಾ ನಿಮ್ಮ ಲೈಫುಗಳನ್ನ ಹಾಳಾಗ್ತಿದೆಯಲ್ಲ ಅದನ್ನು ಬಿಡೋದಕ್ಕಾಗ್ತಿಲ್ಲ, ಅಥವಾ ಟೈಮ್ ವೇಸ್ಟ್ ಮಾಡ್ತಿರೋದು, ಡಿಸಿಪ್ಲಿನ್ ಇಲ್ದಿರೋದು, ಮತ್ತೊಂದು ಇದನ್ನೆಲ್ಲ ಕಿತ್ತು ಬಿಸಾಕಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು, ಆಯಿತಾ, ಒಂದು ಬುಕ್ಕು ಪೆನ್ ತೊಗೊಂಡು 6 ತಿಂಗಳಲ್ಲಿ ನಾನು ಏನಾಗಬೇಕು ಅಂತ ನೀವು ಬರಿಬೇಕು. ಅದು ಬರೆದ್ಬಿಟ್ಟು ನಿಮ್ಮ ಲೈಫಲ್ಲಿ ಒಂದು ಪರ್ಪಸ್ ಕಾಣಿಸಿದ ತಕ್ಷಣವೇ 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. 1 ಅವರ್ ಕಂಪ್ಲೀಟ್ ಆಗಿದ ತಕ್ಷಣವೇ, ಆಯಿತಾ, ನೀವು ಅನ್ಕೋಬೋದು, ಸರ್ ಇವಾಗ ನಂದು 1 ಅವರ್ ಕಂಪ್ಲೀಟ್ ಆಯ್ತು, ಇವಾಗ ನೆಕ್ಸ್ಟು ನಾನು ಅದೇ ಮೂಮೆಂಟು ನಾನು ಆ ರೀತಿ ಯೋಚನೆ ಮಾಡಿದ್ರೆ ಏನು ಮಾಡಲಿ ಅಂತ. ಆ ರೀತಿ ಯೋಚನೆ ಬರಬಾರ್ದು ಅಂತಲೇ ನಿಮಗೆ ನೆಕ್ಸ್ಟ್ 7 ಡೇಸ್ ಪ್ಲ್ಯಾನು ರೆಡಿ ಮಾಡಿದ್ದೀನಿ. ಆ ಪ್ಲ್ಯಾನ್ ಹೆಸರು ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಪ್ಲ್ಯಾನು ನಾನೇ ಪರ್ಸ್ನಲಿ ಅದು ತೊಗೊಂಡು ನಾನು ಚಾಲೆಂಜ್ ಮಾಡ್ಕೊಳ್ಳೋಣ ಅಂತ ನಾನು ಫಿಕ್ಸ್ ಆಗೋಗಿದ್ದೀನಿ. ಅದೇನು ಪ್ಲ್ಯಾನ್ ಅಂತ ಹೇಳಿದ್ರೆ, ಆಯಿತಾ, 7 ಡೇ ವಾರ್ ಪ್ಲ್ಯಾನ್ ಅಂತ. ಏನು ಹೇಳಿ, 7 ಡೇ ವಾರ್ ಪ್ಲ್ಯಾನ್. 7 ಡೇ ವಾರ್ ಪ್ಲ್ಯಾನ್, 7 ದಿವಸದ ಯುದ್ಧದ
ಪ್ಲಾನ್ ಅದು 7 ದಿವಸದ ಯುದ್ಧದ್ದು. ಅದು ಯುದ್ಧ ಅಂತ ಹೇಳಿದ್ರೆ ಪಾಕಿಸ್ತಾನ ಇರಾಕ್ ಮೇಲಲ್ಲ ಯುದ್ಧ, ಅದು ನಿಮ್ಮ ಮೇಲೆ ಮಾಡ್ಕೊತಿರೋ ಯುದ್ಧ 7 ಡೇ ವಾರ್ ಪ್ಲಾನ್. ಆ 7 ಡೇ ವಾರ್ ಪ್ಲಾನ್ನ ನಾನು ರೆಡಿ ಮಾಡಿದ್ದೀನಿ. ಯಾರ್ಯಾರು ಹುಡುಗ ಆಗಲಿ ಹುಡುಗಿ ಆಗಲಿ ಆಂಟಿರಾಗಲಿ ಅಂಕಲ್ ಆಗಲಿ ಯಾರೇ ಆಗಲಿ ಆ 7 ಡೇ ವಾರ್ ಪ್ಲಾನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ಟಕ್ ಅಂತ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೊಂದು ದಾರಿ ಕಟ್ಕೊಟ್ಟಿದ್ದೀನಿ ನಾನು ನಿಮಗೆ. ಇದು ಬಿಗಿನಿಂಗು. ಇವಾಗ ನೀವು ಗೇಟ್ ಓಪನ್ ಮಾಡಿದರೆ ಗೇಟಿಂದ ಮುಂದೆ ಹೋಗೋದಕ್ಕೆ ಒಂದು ದಾರಿ ಬೇಕು. ಆ ದಾರಿನೇ 7 ಡೇ ವಾರ್ ಪ್ಲ್ಯಾನು. ಇವಾಗ ಯುದ್ಧಕ್ಕೆ ನೀವು ಸಿದ್ಧ ಆಗಬೇಕು. ಆ ಯುದ್ಧಕ್ಕೆ ಸಿದ್ಧ ಆಗಬೇಕು ಅಂತ ಹೇಳಿದ್ರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು. ಮೆಸೇಜ್ ಹಾಕ್ಬಿಟ್ಟು 7 ಡೇ ವಾರ್ ಪ್ಲ್ಯಾನ್, ನೀವು ಜಸ್ಟ್ ಏನಿಲ್ಲ ವಾರ್ ಪ್ಲ್ಯಾನ್ ಬೇಕು ಅಂತ ಹಾಕಿ ನಿಮಗೆ PDF ಕಳಿಸ್ತೀನಿ. ಅದು ₹199. ಎಷ್ಟು ಹೇಳಿ? ₹199. ನಾನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೀರಿಯಸ್ ಆಗಿರೋರು ಬಂದು ಆ ವಾರ್ ಪ್ಲ್ಯಾನ್ ತೊಗೊಂಡೋಗಿ ಆಯಿತಾ, ನಿಮ್ಮ ಲೈಫಲ್ಲಿ ಆ ವಾರನ್ನು ಗೆದ್ದು ನೀವು ನಿಮ್ಮ ಮೈಂಡನ್ನು ಚೇಂಜ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಕೂತ್ಕೊತೀರ, ನಿಮ್ಮ ಲೈಫು ಉದ್ಧಾರ ಆಗಲ್ಲ, ನೀವು ಚೇಂಜ್ ಆಗಲ್ಲ. ಇದಕ್ಕಿಂತ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನೀವೇನಾದ್ರು ನಿಮ್ಮ ಲೈಫನ್ನು ಯುದ್ಧದಲ್ಲಿ ವಿನ್ ಆಗಬೇಕು ಅಂತ ಹೇಳಿದ್ರೆ 7 ಡೇ ವಾರ್ ಪ್ಲ್ಯಾನ್ನ ನನ್ನ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ವಾಟ್ಸಪ್ ಮೆಸೇಜ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅದಕ್ಕೆ ನೀವು ಮೆಸೇಜ್ ಮಾಡಿಬಿಟ್ಟು ನನಗೆ ವಾರ್ ಪ್ಲ್ಯಾನ್ ಬೇಕು ಅಂದ್ಬಿಟ್ಟು ಸುಮ್ಮನೆ ಹಾಕಿ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊತಾ ಇರಬೇಕು. ಬೇರೆ ಇನ್ನೇನು ಯೋಚನೆ ಮಾಡಬೇಡಿ. ನೀವು ಯಾವ್ದು ತೊಗೊಂಡ್ರೆ ನಾನು ಬಡವ ಆಗ್ಬಿಡ್ತೇನೆ, ಇದು ತೊಗೊಂಡ್ರೆ ನಾನು ಇದಾಗ್ಬಿಡ್ತೀನ, ಅವ್ನು ಏನಾದ್ರು ಬಕ್ವಾಸ್ ಮಾಡ್ತಾನೆ, ನೀನು ಈ 1000 ಅನ್ಕೋಗುರು. ಲೈಫನ್ನು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿರೋನು ಜಾಸ್ತಿ ಯೋಚನೆ ಮಾಡಲ್ಲ. ಬರ್ತಾನೆ, ತೊಗೊತಾನೆ, ಹೋಗ್ತಾನೆ, ಅವ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ನಿಂತ್ಕೊತಾನೆ. ಇದೇ ನಿಮ್ಮ ಕೊನೆಯ ಚಾನ್ಸು, ಈ 1 ಅವರ್ ಆಯಿತಾ. ಈ 1 ಅವರಲ್ಲೂ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಆಯಿತಾ, ಇನ್ಯಾವತ್ತೂ ಅದು ಚೇಂಜ್ ಆಗಲ್ಲ. ದಿಸ್ ಈಸ್ ಯುವರ್ ಲಾಸ್ಟ್ ಚಾನ್ಸ್, ನೌ ಆರ್ ನೆವರ್. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.